ಕೇವಲ 48 ಗಂಟೆಗಳಲ್ಲಿ ಡಿಕೆ ಸರ್ಕಾರದಲ್ಲಿ ರಾಜೀನಾಮೆ ಸಂಚಲನ ಹುಟ್ಟಾಕಿದೆ. ಬಯಸಿದ ಖಾತೆ ಸಿಗದೇ ಇದ್ದಿದ್ದಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ನಾಯಕರು. ಸಚಿವ ಸ್ಥಾನಕ್ಕೆ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ತಮಗೆ ಕೊಟ್ಟಿರುವ ಖಾತೆ ತೃಪ್ತಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು ಹಾಗಾದ್ರೆ? ಫ್ರೀಡಂ ಟಿವಿಗೆ ಕಾಂಗ್ರೆಸ್ ನಾಯಕರ ಎಕ್ಸ್ಕ್ಲೂಸಿವ್ ಮಾತುಗಳು ಲಭ್ಯವಾಗಿದೆ. ಅನೇಕ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಫ್ರೀಡಂ ಟಿವಿ ಮಾತನಾಡಿಸಿದೆ. ಸಚಿವ ಯುಟಿ ಖಾದರ್, ನಾಯಕಿ ಉಮಾಶ್ರೀ ಅವರ ಜೊತೆಯೂ ಕೂಡ ಫ್ರೀಡಂ ಟಿವಿ ಮಾತುಕತೆಯನ್ನು ನಡೆಸಿತು. ಏನು ಕಾರಣನಪ್ಪ ಇಷ್ಟೆಲ್ಲ ನಡೆಯೋದಕ್ಕೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದೆ. ಇನ್ನು ಯುಟಿ ಖಾದರ್ ಅವರು ಕೂಡ ಮಾತನಾಡಿದ್ದಾರೆ. ನಾಯಕಿ ಉಮಾಶ್ರೀ ಅವರು ಕೂಡ ಮಾತನಾಡಿದ್ರು. ಏನು ಹೇಳಿದ್ದಾರೆ ನಾಯಕರು ಅದೆಲ್ಲವನ್ನು ಕೂಡ ಕೇಳೋರಂತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಲೋಕೋಪಯೋಗಿ ಸಚಿವರಾಗಿ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉಳಿಸಿಕೊಂಡಿದ್ದಂತಹ ಸಚಿವರು ಈಗ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಅವರದೇ ಆದ ಸ್ಥಾನಮಾನ ಉಳಿಸಿಕೊಂಡಿದ್ದಾರೆ. ಸದ್ಯ ನಮ್ಮ ಜೊತೆ ಸತೀಶ್ ಜಾರಕಿಹೊಳಿ ನಾನು ಮಾತಾಡ್ತೀನಿ. ಸರ್, ಈಗ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಕೂಡ ಅದೇ ಸ್ಥಾನಮಾನ ಉಳಿಸ್ಕೊಂಡು ಬಂದಿದ್ದೀರಿ. ತಾವು ಏನೋ ಬೇರೆ ಏನಾದರೂ ಬೇಡಿಕೆ ಇಟ್ಟಿದ್ರಿ, ಆಗಿದೆಯೋ ಆಗಿಲ್ವಾ ಸರ್? ಇಲ್ಲ, ನಮ್ದು ಬೇಡಿಕೆ ಏನಿಲ್ಲ. ಇದ್ದದಿನ ಮುಂದುವರಿಸಿ ಅಂತ ರಿಕ್ವೆಸ್ಟ್ ಇತ್ತು, ಮುಂದುವರಿಸಿದ್ದಾರೆ. ಇಂದು ಕೂಡ ಒಳ್ಳೆ ಕೆಲಸ ಮಾಡಿದ್ವಿ, ಮುಂದೆ ಕೂಡ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೂ ನೀವು ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕೆ ಸ್ಥಾನಮಾನಕ್ಕೆ ಕೆಪಿಸಿಸಿ ಪಟ್ಟಕ್ಕೆ ಬೇಡಿಕೆ ಇಟ್ಟಿದ್ರಿ, ಖಂಡಿತ ಹೇಳಿದ್ದೀವಿ. ಆದ್ರೆ ಪಕ್ಷ ಒಂದೇ ವ್ಯಕ್ತಿ ಒಂದೇ ಸ್ಥಾನ ಒಂದೇ ಪೋಸ್ಟ್ ಅಂತ ಆ ಇದರಲ್ಲಿ ಅದು ಒಂದೇ ಸಿಕ್ಕಿದೆ ಅಷ್ಟೇ. ಸರ್ಕಾರ ಬಂದು 48 ಗಂಟೆ ಆಗಿಲ್ಲ, ಆಲ್ರೆಡಿ ಮೊದಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಅದೇನೋ ಅಂಗೀಕಾರ ಆಗಿಲ್ಲ. ಅದನ್ನು ಸಿಎಂ ಅವರು ಸರಿಪಡಿಸ್ತಾರೆ. ಎಲ್ಲೋ ಒಂದ್ ಕಡೆ KH ಮುನಿಯಪ್ಪ ಅವರು ಕೂಡ ನಮಗೂ ಕೂಡ ಅಸಮಾಧಾನ ಇದೆ ಅಂತ ಹೇಳಿ ಅವರು ರಾಜೀನಾಮೆ ಇರ್ಬೋದು. ಅದನ್ನು ಸರಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ, ಬೆಂಗಳೂರು. ಇನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಸಚಿವ ಯುಟಿ ಖಾದರ್ ಅವರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಸಚಿವ ಸಂಪುಟದಲ್ಲಿ ಈಗಾಗಲೇ ಸಾಕಷ್ಟು ಭುಗಿಲೆದ್ದಿರುವಂತದ್ದು. ಸದ್ಯ ನಮ್ಮ ಜೊತೆ ಯುಟಿ ಖಾದರ್ ಇದ್ದಾರೆ, ನಾನು ಮಾತಾಡ್ತೀನಿ. ಸರ್, ಮೊದಲನೇದಾಗಿ ಸಚಿವ ಸಂಪುಟದಲ್ಲಿ ಸಾಕಷ್ಟು ಆಕ್ರೋಶಗಳು ಕೇಳ್ಬರ್ತಾ ಇದೆ, ಏನ್ ಹೇಳ್ತೀರಿ ಸರ್? ಯಾವುದೇ ಆಕ್ರೋಶ ಇಲ್ಲ. ಸಚಿವ ಸಂಪುಟ ಎಲ್ಲ ಸಮಾಧಾನದಿಂದ ಒಗ್ಗಟ್ಟಿನಿಂದ ಇವತ್ತು ಇದೆ. ಇಲ್ಲ, ರಾಮಲಿಂಗಾರೆಡ್ಡಿ ಅವರು ಇವತ್ತು ಮೊದಲನೇದಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ನೋಡಿ, ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಈ ಸಮಸ್ಯೆ ಕೂಡ ಖಂಡಿತವಾಗಿ ಸಿಗ್ತದೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಮಸ್ಯೆನ ಹೇಗೆ ಬಗೆಹರಿಸಬೇಕಂತ ಹೇಳಿ ಇಡೀ ರಾಷ್ಟ್ರಕ್ಕೆ ಅದು ತೋರಿಸಿ ಕೊಟ್ಟಿದೆ. ಆದ ಕಾರಣ ಏನು ಟೆನ್ಷನ್ ಮಾಡಬೇಡಿ. ಈಗ ನಂದು ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ವಿಚಾರ ಇದ್ರೆ ಕೇಳಿ. KH ಮುನಿಯಪ್ಪ ಸಂಬಂಧಪಟ್ಟ KH ಮುನಿಯಪ್ಪ ಅವರು ಕೂಡ ನನಗೆ ಖಾತೆ ತೃಪ್ತಿ ತಂದಿಲ್ಲ ಅಂತ ಹೇಳಿ ಅಸಮಾಧಾನವರಾಗ್ತಾ ಇದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಪಕ್ಷ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಅವರು ಬಗೆಹರಿಸ್ತಾರೆ. ತಮಗೆ ತೃಪ್ತಿ ಇದೆಯಾ ಸರ್ ತಮ್ಮ ಖಾತೆ ಮೇಲೆ? ನನಗೆ ಸಂಪೂರ್ಣ ತೃಪ್ತಿ ಇದೆ. ನಮ್ಮ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಈಗ ಕೆಲಸ ಮಾಡ್ಬೇಕಷ್ಟೇ. ಸೊ ಈಗಾಗಲೇ ನೀವು ಸಾಕಷ್ಟು ಮೊದಲನೇ ಅಂದ್ರೆ ಖಾತೆ ಬಂದ್ ಕೂಡಲೇ ಈಗಾಗಲೇ ಅಧಿಕಾರಿಗಳ ಜೊತೆ ಮೊದಲ ಸುತ್ತಿನ ಸಭೆ ನಡೆಸಿದಿರಿ. ಸಾಕಷ್ಟು ಒಂದು ಆಸ್ಪತ್ರೆ ಕೂಡ ಭೇಟಿ ನೀಡಿದಿರಿ. ವಾಸ್ತವ ಕಂಡು ತಮ್ಮ ಒಂದು ಆರೋಗ್ಯ ಇಲಾಖೆ ಜನರು ಕೂಡ ಆರೋಗ್ಯ ಶಿಕ್ಷಣ ಒತ್ಕೊಡ್ಬೇಕು ಅಂತಾರೆ. ಸೊ ಆರೋಗ್ಯ ಖಾತೆ ತಮ್ಗೆ ಸಿಕ್ಕಿದೆ. ಮೊದಲನೇದಾಗಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ ರಾಜ್ಯದ ಸಿಹಿ ಕೊಡೋದಕ್ಕೆ? ಈಗ ಇರುವಂತ ಯೋಜನೆ ಸಮರ್ಪಕ ಜನರಿಗೆ ಮುಟ್ಬೇಕು. ಯಾವುದೇ ಒಂದು ಯೋಜನೆ ಮೊನ್ನೆ ಬಜೆಟ್ ನಲ್ಲಿ ನಾವು ಸ್ಯಾಂಕ್ಷನ್ ಆಗಿದೆಯಾ ಅದು ಆಕ್ಷನ್ ಪ್ಲಾನ್ ಮಾಡಿ ಫೈನಾನ್ಸ್ ಒಪ್ಪಿಗೆ ತೆಗೆದುಕೊಂಡು ಅದಕ್ಕೆ ಕಾರ್ಯ ಒಪ್ಪಿಸಿ ಜನರಿಗೆ ಅದನ್ನು ಮುಟ್ಟಿ ಕೆಲಸ. ಯಾಕಂತ ಹೇಳಿದ್ರೆ ಯಾವ್ದೊಂದು ಯೋಜನೆಗಳು ಇವತ್ತು ಆದೇಶ ನಾಳೆ ಬೆಳಿಗ್ಗೆ ಆಗುದಿಲ್ಲ, ಅದಕ್ಕೆ ಸಮಯ ತಗೊಳ್ತದೆ. ಆದಷ್ಟು ಕಡಿಮೆ ಅವಧಿಯಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ಟೈಮ್ ಸಮಯ ನಿಗದಿಪಡಿಸಿಕೊಂಡು ಅದು ಅನುಷ್ಠಾನ ಮಾಡಲಿಕ್ಕೆ ನಾನು ಎಲ್ಲ ಅಧಿಕಾರಿಗೂ ಸೂಚಿಸಿದ್ದೇನೆ. ಮತ್ತು ನಮ್ದು ಬೇರೆ ಬೇರೆ ಸ್ಕೀಮ್ ಇದೆ. ಆ ಎಲ್ಲ ಸ್ಕೀಮನ್ನು ಬಹುಶಃ ಆ ಸ್ಕೀಮನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ನಾನು ಆದೇಶವನ್ನು ಕೊಟ್ಟಿದ್ದೇನೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶಗಳು ಕೇಳಿಬರ್ತಿದ್ದಾವೆ. ಅಲ್ಲ, ಯಾಕೆ ಮುಗಿಲಿಲ್ಲ? ಇನ್ನು ಕೂಡ ಎಕ್ಸ್ಪಾನ್ಷನ್ ಇದೆ ಅಲ್ಲ. ಒಮ್ಮೆಲೆ ನಾವು ಗಡಿವೆ ಆಗ್ತದ? ಎಕ್ಸ್ಪಾಂಡ್ ಹೋಗಿ ಮುಗೀತಾ? ಇದೆ ಅಲ್ಲ, ಎಕ್ಸ್ಪಾನ್ಷನ್ ಇದೆ. ರಾಮಲಿಂಗಾರೆಡ್ಡಿ ಅವರು ಮತ್ತೆ KH ಮುನಿಯಪ್ಪ ಯಾವ ರೀತಿ ಈಗ ಅಸಮಾಧಾನವರಾಗ್ತಾರೆ? ಯಾವ ರೀತಿ ನೋಡಿ, ಇದೆಲ್ಲ ಕೂಡ ಪಕ್ಷದ ಅಧ್ಯಕ್ಷರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತಾರೆ.
ಮತ್ತು ನಮ್ಮ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಎಲ್ಲ ಹೋಗ್ತೇವೆ. ಜನ ಈ ಸರ್ಕಾರವನ್ನು ಮೆಚ್ಚುತ್ತಾರೆ. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ ಬೆಂಗಳೂರು. ಇನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕಿ ಉಮಾಶ್ರೀ ಅವರ ಜೊತೆ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕಾಂಗ್ರೆಸ್ನ ಸಚಿವ ಸಂಪುಟದಲ್ಲಿ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಿರುವಂತದ್ದು. ಸುದ್ದಿ ನಮ್ಮ ಜೊತೆ ಉಮಾಶ್ರೀ ಅವರ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಸಚಿವ ಸಂಪುಟ ಸಭೆಯಾಗಿ 48 ಗಂಟೆಯೊಳಗೆ ಈಗಾಗಲೇ ಮೊದಲನೇದಾಗಿ ರಾಜೀನಾಮೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್? ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರು ನಮಗೆ ಬಹಳ ಹಿರಿಯ ನಾಯಕರು, ನಮ್ಮ ರಾಜ್ಯದ ಆಸ್ತಿ. ಸೊ ಹಾಗಾಗಿ ನಮ್ಮ ಪಕ್ಷದ ಆಸ್ತಿ, ನಮ್ಮ ರಾಜ್ಯದ ಆಸ್ತಿ, ಅವ್ರ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಪ್ರಮೇಯ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾದಂಥ CM ಅವರು, ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮತ್ತೆ AICC ವರಿಷ್ಠರು, ನಮ್ಮ ಖರ್ಗೆಜಿ ಹಿರಿಯ ನಮ್ಮ ಪ್ರೆಸಿಡೆಂಟ್ ಆಫ್ AICC ಎಲ್ಲರೂ ಇದ್ದಾರೆ. ಅಷ್ಟು ಸುಲಭ ಕೈ ಬಿಡೋದಿಲ್ಲ. ಅವ್ರ ಮನಸ್ಸಿನ ನೋವನ್ನ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿದು ಅದನ್ನ ಸರಿ ಮಾಡ್ತಾರೆ. ಅಷ್ಟಂತೂ ಹೇಳಬಲ್ಲ ನಾನು. ಕಾಂಗ್ರೆಸ್ ನುಡಿದಂತೆ ನಡೆದಿಲ್ಲ ಅಂದ್ರೆ ಏನು, ಒಂದು ಖಾತೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು, ಆ ಖಾತೆಯನ್ನ ಕೊಟ್ಟಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಒಂದು ಖಾತೆ ಕೊಟ್ಟು ನಮ್ಮನ್ನು ಸೈಡ್ ಕುಣಿಸಿದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತೇಳಿ ಮಾತುಗಳು ಕೇಳಿ ಬರ್ತಿದೆ. ನೋಡಿ, ಅವರು ಕೊಟ್ಟಿರ್ತಕ್ಕಂಥ ಮಾತು ಏನೇ ಇದ್ರೂ ಕೂಡ ಆಂತರಿಕವಾಗಿ ಅವನ್ನೆಲ್ಲ ಕರೆಸಿ ಮಾತಾಡಿ ಸರಿಪಡಿಸ್ಕೊಳ್ಳುವಂತ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ನಮ್ಮ ಮುಖ್ಯಮಂತ್ರಿಗೆ ಇರೋದ್ರಿಂದ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಸಮಸ್ಯೆ ಬಗೆಹರಿಯುತ್ತೆ. ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದ್ ಕಡೆ ರಾಜೀನಾಮೆ ಆದ್ರೆ ಈಗಾಗಲೇ KH ಮುನಿಯಪ್ಪ ಕೂಡ ಅಸಮಾಧಾನ ಹೊರಾಗ್ತಿದ್ದಾರೆ ಮೇಡಮ್. ನೋಡಿದೀವಿ, ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಮಹಿಳೆಯರಿಗೆ ಯಾವುದೇ ಸಚಿವದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ ಮೇಡಮ್, ತಾವೇನ್ ಹೇಳ್ತೀರಿ ಇದಕ್ಕೆ? ಏನ್ ಹೇಳ್ತೀರಿ? ಇದು ಒಂದು ನಮ್ಮೆಲ್ಲರಿಗೂ ಕೂಡ ಸ್ವಲ್ಪ ನೋವನ್ನು ಉಂಟು ಮಾಡಿರ್ತಕ್ಕಂತಹ ಸಂಗತಿ. MLCಗಳಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಸರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಕೊಡ್ಬೋದಾಗಿತ್ತು, ಮತ್ತೆ ರಾಜ್ಯಸಭಾವು ಕೊಡ್ಬೋದಾಗಿತ್ತು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯವೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಆಗದೇ ಇರಲಿ, ಹೆಣ್ಮಕ್ಳಿಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟು ರಾಜಕೀಯವಾಗಿ ಸಬಲರನ್ನು ಮಾಡಲಿ ಅಂತ. ಏನಾದ್ರು ಭರವಸೆ ಇದೆಯಾ ಮೇಡಮ್, ಈ ಸರ್ಕಾರ ಏನಾದ್ರು ನಮಗೆ ಮಹಿಳೆಯರಿಗೆ ಸ್ಥಾನಮಾನ ಕೊಡುತ್ತಾ ಅಂತ ತಮ್ಗೇನಾದ್ರು ಭರವಸೆ ಇದೆಯಾ ಅಂತ? ಎಸ್, ಕೊಡ್ತಾರೆ. ಏನಾದ್ರು ಬೇಡಿಕೆ ಇಟ್ಟಿದೆ ತಮ್ಗೆ? ನಾವು ಬೇಡಿಕೆ ಇಟ್ಟಿದ್ವಿ. ನಮಗೂ ಕೂಡ ನಾವು ವಿಧಾನ ಪರಿಷತ್ ಸದಸ್ಯರು, ನಾವು ಕೆಲಸ ಮಾಡಿದ್ವಿ. ಅನೇಕ ಜನ ಹೆಣ್ಮಕ್ಳು MLAಗಳಾಗಿ ಆಯ್ಕೆ ಆಗಿದ್ದಾರೆ, ಮತ್ತೆ ಪರಿಷತ್ಗಳಿಗೆ ಬಂದಿದ್ದಾರೆ. ಎಲ್ಲರಿಗೂ ಅರ್ಹತೆ, ಯೋಗ್ಯತೆ ಇದೆ, ಮತ್ತು ನಾವು ಸಹ ಸಚಿವರಾಗಿ ದುಡಿದಿದ್ದೀವಿ. ಸೊ ಹಾಗಾಗಿ ಅವಕಾಶ ಕೊಟ್ಟರೆ ಜನಸೇವೆ ಮಾಡ್ತೀವಿ. ನಾವು ಯಾವ ಖಾತೆಗೆ ಬೇಡಿಕೆ ಇಟ್ಟಿದ್ರಿ? ಮೊದಲು ಬೇಡಿಕೆ ಇಡೋದು, ಆಮೇಲೆ ಆಯ್ಕೆ, ಆ ನಂತರ ಖಾತೆ ಅಲ್ವೇ? ಥ್ಯಾಂಕ್ ಯು. ಇದಿಷ್ಟು ಉಮಾಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ ಬೆಂಗಳೂರು. ಇನ್ನು ಕಾಂಗ್ರೆಸ್ನ ನಾಯಕರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಅವರಿಗೂ ಕೂಡ ಸಚಿವರಾಗೋ ಆಸೆ ಇದೆ. ಅವರು ಕೂಡ ಹೇಳ್ತಾ ಇದ್ರು, ಉಮಾಶ್ರೀ ಅವರು ಕೂಡ ಹೇಳ್ತಾ ಇದ್ರು, ನನಗೂ ಕೂಡ ಸಚಿವೆಯಾಗುವಂತಹ ಆಕಾಂಕ್ಷೆ ಇದೆ ಅಂತ ಅವರು ಕೂಡ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿ ಒಂದು ಕಲಹವನ್ನೇ ಉಂಟು ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಇವತ್ತು ಶಕ್ತಿ ಸೌಧದಲ್ಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ನೋಡಿಯೂ ನೋಡದಂತೆ ಹೋಗಿರುವಂಥದ್ದು, ಇದು ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರವಾದಂತಹ ಒಂದು ಅಸಮಾಧಾನ, ಮನಸ್ತಾಪ ಇದೆ ಅನ್ನುವಂಥದ್ದಕ್ಕೆ ಕೈಗನ್ನಡಿ ಆಗಿದೆ ಇವತ್ತು.